ಸ್ವಾಗತ ನನ್ನ ಬ್ಯಾಂಕ್ ವೇದ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ. ಇವತ್ತು ನಾವು ಕ್ವಾಂಟ್ನಲ್ಲಿ ಸ್ಪೀಡ್ ಮಾತನ್ನ ಯಾವ ರೀತಿ ನಾವು ಸ್ಪೀಡನ್ನ ಇನ್ಕ್ರೀಸ್ ಮಾಡ್ಕೋಬೇಕು ಬರೆಯೋದಲ್ಲಿ. ಯಾಕಂದರೆ ಆನ್ಲೈನಲ್ಲಿ ಎಕ್ಸಾಮ್ ಆಗುತ್ತೆ, ಅದಕ್ಕೋಸ್ಕರ ನಾವು ತುಂಬ ಸ್ಪೀಡಾಗಿ ಕ್ಯಾಲ್ಕುಲೇಷನ್ ಮಾಡಬೇಕಾಗುತ್ತೆ. ಆವಾಗ ಸ್ಪೀಡ್ ಮ್ಯಾಥ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ ಪ್ರಿಲಿಮ್ಸಲ್ಲಿ. ಅದು ನೀವು ಯಾವ ರೀತಿ ಇಂಪ್ರೂವ್ ಮಾಡ್ಕೋಬೇಕು ಅನ್ನೋದನ್ನು ನಾನು ಇವತ್ತು ನನ್ನ ಬ್ಯಾಂಕ್ ವೇದ ಯೂಟ್ಯೂಬ್ ಚಾನಲ್ನಲ್ಲಿ ನಿಮಗೆ ತಿಳಿಸುತ್ತಿದ್ದೇನೆ. ನೀವು ಈ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿಕೊಳ್ಳಿ. ನೋಡಿ, ನಾವು ಹೌ ಟು ಇನ್ಕ್ರೀಸ್ ಮಾರ್ಕ್ಸ್ ಇನ್ ಕ್ವಾಂಟ್ ಅಥವಾ ಸ್ಪೀಡ್ ಮ್ಯಾಥ್ಸಲ್ಲಿ ನಾವು ಯಾವ ರೀತಿ ಮಾರ್ಕ್ಸ್ನ ಇನ್ಕ್ರೀಸ್ ಮಾಡ್ಕೋಬೇಕು ಅನ್ನೋದು. ಸ್ಟಾರ್ಟಿಂಗಲ್ಲಿ ಫಸ್ಟ್ನೇದು, ನೀವು ಟೇಬಲ್ಸ್ ನಿಮಗೆ ಮಗ್ಗಿಗಳು ಎಷ್ಟು ಬರಬೇಕಂದ್ರೆ 1ರಿಂದ 30 ಕಂಪಲ್ಸರಿ ಬರಲೇಬೇಕು. ಇಲ್ಲ ನಿಮಗೆ 20ವರೆಗೆ ಬಂದರೂ ಕೂಡ ಚೆನ್ನಾಗಿ ಬರಬೇಕು. ಎಲ್ಲಿ ಯಾವ ರೀತಿ ಕ್ವಶನ್ನ ನಿಮಗೆ ಆ ಟೇಬಲ್ಸಲ್ಲಿ ಕೇಳಿದ್ರು ಕೂಡ ನಿಮಗೆ ಆನ್ಸರ್ ಹೇಳೋಕ್ಕೆ ಬಂದಿರಬೇಕು. ಆ ಥರ ನೀವು ಪ್ರಿಪೇರ್ ಆಗಿರಬೇಕು. ಮತ್ತು ಸ್ಕ್ವಯರ್ಸು 50ವರೆಗೆ ಬರಬೇಕು. ಯಾಕಂದರೆ ಕ್ವಶನ್ನ ಕೇಳ್ತಿದ್ದಾರೆ 50ವರೆಗೂ. ಆ 50ವರೆಗೂ ಈಗ 1ರಿಂದ 50ವರೆಗೆ ಸ್ಕ್ವಯರ್ಸ್ ಕೇಳಿದ್ರೆ ನಿಮಗೆ ಹೇಳಕ್ಕೆ ಬರಬೇಕು. ಎಕ್ಸಾಮಲ್ಲಿ ನಿಮಗೆ ಇಂಪ್ಲೈ ಮಾಡೋಕ್ಕೆ ಮೈಂಡಲ್ಲಿ ಬರಬೇಕು. ಅದೇ ಥರ ಅಪ್ಲೈ ಮಾಡ್ಕೊಳ್ಳೋಕ್ಕೆ ಬರಬೇಕು. ಅದು ಭಾಳ ಇಂಪಾರ್ಟೆಂಟು. ಕ್ಯೂಬ್ಸ್ 1ರಿಂದ 20ವರೆಗೆ ಸಾಕು, ನಿಮಗೆ ಭಾಳ ಯೂಸ್ ಆಗುತ್ತೆ. ಇಷ್ಟೇ ನಿಮಗೆ ಎಕ್ಸಾಮಲ್ಲಿ ಕೇಳಿದ್ರು ಕೂಡ ಅಷ್ಟೇ ಕೇಳ್ತಾರೆ. ಮತ್ತು ಫ್ರಾಕ್ಷನ್ ಟು ಪರ್ಸೆಂಟೇಜ್ ಮತ್ತು ಪರ್ಸೆಂಟೇಜಿಂದ ಫ್ರಾಕ್ಷನ್ಗೆ ಯಾವ ರೀತಿ ಕನ್ವರ್ಟ್ ಮಾಡೋದು, ಅದು ನಿಮ್ಗೆ ಕನ್ವರ್ಟ್ ಮಾಡೋದೇನು ಬೇಡ. 1ರಿಂದ 20ವರೆಗೆ ಅದು ನಾರ್ಮಲಾಗಿ ಇದೆ. ಅದನ್ನು ನೀವು ಅಷ್ಟನ್ನ ನೀವು ನೆನ್ಪಿಟ್ಕೊಂಡ್ರೆ ಸಾಕು, ಭಾಳ ಈಸಿ ಇರುತ್ತೆ. ಒಂದು 4-5 ಸರಿ ನೀವು ಡೈಲಿ ಬರೆಯೋದ್ರಿಂದ ನಿಮಗೆ ಒಂದು ವಾರದಲ್ಲಿ 2 ಸಲ ಆದರೂ ಬರೀಲ್ಲ, ಡೈಲಿ ಬರೆದ್ರೆ ನಿಮಗೆ ಟೈಮ್ ಇರುತ್ತೆ ಅಂದರೆ ಡೈಲಿ ಬರೀರಿ. ಪರ್ಸೆಂಟೇಜ್ ಆಗಿರಲಿ, ಟೇಬಲ್ಸ್ ಆಗಿರಲಿ, ಕ್ಯೂಬ್ಸ್ ಆಗಿರಲಿ, ಇದು ಭಾಳ ಯೂಸ್ ಆಗುತ್ತೆ ನಿಮಗೆ ಎಕ್ಸಾಮ್ಗೆ. ಮತ್ತು ಮುಖ್ಯವಾಗಿ ನಾವು ಮೈಂಡಲ್ಲಿ ಕ್ಯಾಲ್ಕುಲೇಷನ್ ಮಾಡಬೇಕು. ಹೌದು, ಯಾಕಂದರೆ ಇದು ಮೈಂಡ್ ಕ್ಯಾಲ್ಕುಲೇಷನ್ ಅನ್ನೋದು ನಾವು ಕಲಿತ್ರೆ ಯಾವುದೇ ರೀತಿ ಮನುಷ್ಯನಿಗೆ ಕಲಿಯೋಕ್ಕಾಗಲ್ಲ ಅಂತಲ್ಲ, ನಾವು ಮನಸ್ಸು ಮಾಡಲ್ಲ ಅಷ್ಟೇ. ನಾವು ಮನಸ್ಸು ಮಾಡಿ ಮೈಂಡ್ ಕ್ಯಾಲ್ಕುಲೇಷನ್ನ ಕಲಿತಾ ಇದ್ದರೆ, ಮೈಂಡಲ್ಲೇ ಕ್ಯಾಲ್ಕುಲೇಷನ್ನ ಕಲಿತಾ ನಮಗೆ ಸಿಂಪ್ಲಿಫಿಕೇಷನ್ ಭಾಳ ಈಸಿ ಆಗಿಬಿಡುತ್ತೆ. ಭಾಳ ಈಸಿ ಆಗುತ್ತೆ. ಮೈಂಡಲ್ಲಿ ನೀವು ಕ್ವಶನ್ಗೆ ಆನ್ಸರ್ ಹಾಕ್ಬೋದು. ಮತ್ತು ನಿಮಗೆ ಡೈಲಿ ಮಾರ್ನಿಂಗ್ ಎಲ್ಲ ರೀತಿ ರಿವಿಷನ್ ಮಾಡ್ಕೋಬೇಕು. ನಾನು ಹೇಳಿದೆ ನಿಮಗೆ ಬರೆಯೋದ್ರ ಮುಖಾಂತರ ರಿವಿಷನ್ ಮಾಡ್ಬೋದು, ಬರೆಯೋದ್ರ ಮುಖಾಂತರ ನೀವು ರಿವಿಷನ್ ಮಾಡ್ಬೋದು. ಇಲ್ಲಾಂದರೆ ನೀವು ಮೈಂಡಲ್ಲಿ ಒಂದು 5 ಮಿನಿಟ್ಸು ಇಲ್ಲ 10 ಮಿನಿಟ್ಸ್ ಸುಮ್ಮನೆ ಕುಂತಿರ್ತೀರಲ್ಲ, ಅವಾಗೆ ರೀಕಾಲ್ ಮಾಡ್ಕೊತಾ ಇರಬೇಕು, ರಿವಿಷನ್ ಮಾಡ್ಕೊತಾ ಇರಬೇಕು. ಅವಾಗ ನಿಮಗೆ ತುಂಬ ಈಸಿ ಆಗುತ್ತೆ. ಎಕ್ಸಾಮಲ್ಲಿ ನಿಮಗೆ ನೆನಪು ಬರುತ್ತೆ. ಮತ್ತು ಸ್ಪೀಡ್ ಮಾತನ್ನ ನೀವು ಟಾಪಿಕ್ ವೈಸ್ನಲ್ಲಿ ಟೆಸ್ಟ್ ಸಿಗುತ್ತೆ ನಿಮಗೆ. ಸಿಂಪ್ಲಿಫಿಕೇಷನ್ನಲ್ಲಿ, ಕ್ವಾಡ್ರಿಕ್ ಇಕ್ವೇಷನಲ್ಲಿ, ಮತ್ತು ನಿಮಗೆ ನಂಬರ್ ಸೀರೀಸ್ ಆಗಿರಲಿ, ಅವೆಲ್ಲ ಸ್ಪೀಡ್ ಮಾತಲ್ಲಿ ಬರುತ್ತೆ. ಆ ಟಾಪಿಕ್ ವೈಸ್ನ ನೀವು ಒಂದು 10, 20 ಕ್ವಶನ್ಸ್ನ ನೀವು ಆನ್ಲೈನ್ ಟೈಮರ್ ಮುಖಾಂತರ ಇರುತ್ತಲ್ಲ, ಆ ಥರ ನೀವು ಅದನ್ನು ಚೂಸ್ ಮಾಡ್ಕೊಂಡು ಬರೀರಿ. ಭಾಳ ಯೂಸ್ ಆಗುತ್ತೆ ನಿಮಗೆ. ಅದು ಇನ್ಕ್ರೀಸ್ ಮಾಡ್ಕೊಳ್ಳೋಕ್ಕೆ ಯೂಸ್ ಆಗುತ್ತೆ. ಒಂದು ಆ್ಯಪ್ ಇದೆ, ಅದು ನೀವು ಅಂದರೆ ಸ್ಕ್ವಯರ್ಸು ಅವೆಲ್ಲ ಈಸಿಯಾಗಿ ಅರ್ಥ ಮಾಡ್ಕೊಳ್ಳೋಕ್ಕೆ ನಾನು ತಿಳಿಸ್ತೀನಿ. ಇವೆಲ್ಲ ಸ್ಕ್ವಯರ್, ಕ್ಯೂಬ್ಸು, ಟೇಬಲ್ಸನ್ನ ಯಾವ ರೀತಿ ನೀವು ಆನ್ಲೈನ್ ಅಂದರೆ ಮೊಬೈಲ್ ಮುಖಾಂತರನೇ ರಿವಿಷನ್ ಮಾಡ್ಕೊಳ್ಬೇಕು ಅನ್ನೋದು ಒಂದು ಆ್ಯಪ್ ಇದೆ. ಆ ಮ್ಯಾಥ್ಸ್ ವರ್ಕೌಟ್ ಅಂತ, ಇದು ಪ್ಲೇಸ್ಟೋರಲ್ಲಿ ಸಿಗುತ್ತೆ. ಮ್ಯಾಥ್ಸ್ ವರ್ಕೌಟ್ ಅಂತ ಹೊಡೀರಿ, ಇದು ನಿಮಗೆ ಸಿಗುತ್ತೆ. ನೀವು ಆವಾಗ ಪ್ರಾಕ್ಟೀಸ್ ಮಾಡೋಕ್ಕೆ ಯೂಸ್ ಆಗುತ್ತೆ. ಎಲ್ಲಾದರೂ ದಾರಿಯಲ್ಲಿ ಹೋದರೂ ಕೂಡ, ಕುಂತರೂ ಕೂಡ, ಬಸ್ಸಲ್ಲಿ ಹೋಗ್ತಿರ್ಬೇಕಾದ್ರೂ ಕೂಡ ನೀವು ರಿವಿಷನ್ ಮಾಡ್ಬೋದು. ಭಾಳ ಈಸಿ ಆಗುತ್ತೆ. ಮತ್ತು ಟಾಪಿಕ್ ವೈಸ್ ಸ್ಪೀಡ್ ಮಾತನ್ನ ನಾನು ತಿಳಿಸಿದ್ದೀನಿ. ಮತ್ತು ಯೂಟ್ಯೂಬ್ ಚಾನಲಲ್ಲಿ ಕೂಡ ಭಾಳಷ್ಟು ಸರ್ಗಳು, ಟೀಚರ್ಗಳು ಅದನ್ನು ತುಂಬ ವೀಡಿಯೋಗಳನ್ನು ಮಾಡಿರ್ತಾರೆ. ಟೈಮರ್ ಮುಖಾಂತರ ಎಕ್ಸ್ಪ್ಲೇನ್ ಮಾಡ್ತಿರ್ತಾರೆ. ನೀವು ಕೂಡ ಅಲ್ಲಿ ಜಾಯಿನ್ ಆಗಿ ಟೈಮರ್ ಮುಖಾಂತರ ವಿತಿನ್ ಟೈಮಲ್ಲಿ ನೀವು ಅದನ್ನು ಪ್ರಾಕ್ಟೀಸ್ ಮಾಡೋಕ್ಕೆ ಟ್ರೈ ಮಾಡಿ. ಆವಾಗ ನಿಮಗೆ ಇನ್ಕ್ರೀಸ್ ಆಗುತ್ತೆ. ಯಾಕಂದರೆ ವಿತಿನ್ ಟೈಮಲ್ಲಿ ಮಾಡ್ತಿರಲ್ಲ, ಅದು ನೀವು ನಿಮ್ಮ ಮನಸ್ಸಿಗೆ ಒಂಥರ ಈಗೋ ತೊಗೊಂಡು ಮಾಡಿದರೆ ಆವಾಗ ಆ ಸ್ಪೀಡ್ ಅನ್ನೋದು ನಿಮ್ಮಲ್ಲಿ ಇನ್ಕ್ರೀಸ್ ಆಗುತ್ತೆ. ಆಮೇಲೆ ಮಾರ್ಕ್ ಟೆಸ್ಟಲ್ಲಿ ಕೂಡ ನಿಮಗೆ ಇಂಪ್ರೂವ್ಮೆಂಟ್ ಕಾಣ್ತೀರಾ. ಮತ್ತು ಡೈಲಿ ನೀವು ನಿಮ್ಮ ರೂಟೀನಲ್ಲಿ 20 ಸಿಂಪ್ಲಿಫಿಕೇಷನ್, 10 ಕ್ವಾಡ್ರಾಟಿಕ್ ಇಕ್ವೇಷನ್, 5 to 7 ನಂಬರ್ ಸೀರೀಸ್, ಮತ್ತು ಇನ್ನು ಯಾವ್ಯಾವ್ದು ರೀತಿ ನಮಗೆ ಸ್ಪೀಡ್ ಮಾತಲ್ಲಿ ಬರುತ್ತೋ ಅವನ್ನೆಲ್ಲ ನೀವು ಡೈಲಿ ಒಂದು 10 ಆದರೂ ಪ್ರಾಕ್ಟೀಸ್ ಮಾಡಲೇಬೇಕು. ಇದು ಭಾಳ ಯೂಸ್ ಆಗುತ್ತೆ ನಿಮಗೆ. ಅದನ್ನು ಮತ್ತೆ ಟೈಮರ್ ಮುಖಾಂತರ ಮಾಡಿ ತುಂಬ ಯೂಸ್ ಆಗುತ್ತೆ ಎಕ್ಸಾಮ್ಗೆ. ಮತ್ತು ನೀವು ಇದಾದಮೇಲೆ ಸೆಕ್ಷನಲ್ ಟೆಸ್ಟ್ ತೊಗೊಳ್ಳಿ. ಸೆಕ್ಷನಲ್ ಟೆಸ್ಟನ್ನ ತೊಗೊಂಡು ಅದನ್ನು ಪ್ರಾಕ್ಟೀಸ್ ಮಾಡಿದ ಮೇಲೆ ನಿಮಗೆ ಅದನ್ನು ಬರಿತಾ ನಿಮಗೆ ಪ್ರಾಕ್ಟೀಸ್ ಆಗುತ್ತೆ. ಸೆಕ್ಷನಲ್ ಟೆಸ್ಟ್ ತೆಗೆದ್ಮೇಲೆ ಅನಾಲಿಸಿಸ್ ಮಾಡಿ. ಅನಾಲಿಸಿಸ್ ಚೆನ್ನಾಗಿ ಮಾಡಿ. ಅನಾಲಿಸಿಸ್ ಹೇಗೆ ಮಾಡಬೇಕು ಅನ್ನೋದನ್ನು ನಾನು ವಿಡಿಯೋ ಮಾಡಿದ್ದೀನಿ, ಆ ವಿಡಿಯೋನ ನೋಡಿ.
ಮಾಕ್ ಅನಾಲಿಸಿಸ್ ಇನ್ ಕನ್ನಡ ಬ್ಯಾಂಕ್ ವೇದ ಅಂತ ಬರೆದ್ರೆ ಬರುತ್ತೆ. ಸೆಕ್ಷನಲ್ ಟೆಸ್ಟ್ನ ತೊಗೊತೀರಾ. ಆಮೇಲೆ ನೀವು ಆ ಟೆಸ್ಟ್ ಬರೆದ್ಮೇಲೆ ಅನಾಲಿಸಿಸ್ ಮಾಡಿ. ಅನಾಲಿಸಿಸ್ ಹೇಗೆ ಮಾಡಬೇಕು ಅನ್ನೋದನ್ನು ನಾನು ನನ್ನ ಬ್ಯಾಂಕ್ ವೇದ ಯೂಟ್ಯೂಬ್ ಚಾನಲಲ್ಲಿ ನಾನು ತಿಳಿಸಿದ್ದೀನಿ. ಮಾಕ್ ಅನಾಲಿಸಿಸ್ ಇನ್ ಕನ್ನಡ ಅಂತ, ನೀವು ಅದರಲ್ಲಿ ಕೂಡ ಹೋಗಿ ನೋಡ್ಬೋದು. ಇಲ್ಲಿವರೆಗೂ ನನ್ನ ಚಾನಲನ್ನು ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ನನ್ನ ಯೂಟ್ಯೂಬ್ ಚಾನಲ್ ಹೆಸರು ಬ್ಯಾಂಕ್ ವೇದ. ನೀವು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.